ಕಾವೇರಿ ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಕೊಡುವಂತೇನೋ ಹೇಳಿದೆ. ಆದರೆ ಸಮಿತಿಯ ಈ ನಿರ್ಧಾರ ಕಾವೇರಿ ತೀರದ ರೈತರನ್ನ ಕೆರಳಿಸಿದೆ. ನಮಗೆ ನೀರಿಲ್ಲ, ಅವರಿಗೆಲ್ಲಿಂದ ಕೊಡೋದು ಅಂತ ಅನ್ನದಾತರು ಸಿಡಿದಿದ್ದಾರೆ. ಇನ್ನು ರಾಜ್ಯಾದ್ಯಂತ ಈಗಾಗಲೇ ಹೋರಾಟ ಕೂಡ ಚುರುಕುಗೊಳ್ತಾ ಇದೆ. ಹಾಗೆ ಕನ್ನಡ ಪರ ಸಂಘಟನೆಗಳು ಕೂಡ ಬೀದಿಗಿಳಿಯೋದಕ್ಕೆ ಶುರು ಮಾಡಿವೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕುಡಿಲಿಕ್ಕೆ ನೀರಿಲ್ಲದೆ ಇರುವಾಗ ನೀರೇ ಎಲ್ಲ ನೀರೆಲ್ಲಿ ಬಿಡಕ್ಕಾಗತ್ತೆ. ಇಲ್ಲೇ ಹಾಹಾಕಾರ ಬಂದಿದೆ, ನೀರು ಕುಡಿಯೋ ನೀರಿಗೆ ಹಾಹಾಕಾರ ಬಂದಿದೆ. ನೀರು ಬೇಕೇ ಬೇಕು, ನಾನು ನೀರು ಬಿಡಲ್ಲ. ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಎಲ್ಲಿಂದ ಬಿಡ್ತಾರೆ? ನಾವು ನೀರು ಕೊಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ನೀರು ಬಿಡಕ್ಕಾಗಲ್ಲ. ರಾಜ್ಯದಲ್ಲಿ ಮತ್ತಷ್ಟು ಭುಗಿಲೆದ್ದ ಕಾವೇರಿ ಕಿಚ್ಚು, ರೈತರ ರೋಷಾಗ್ನಿ ಸ್ಫೋಟ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ, ಕರ್ನಾಟಕ ಬಂದ್ ಎಚ್ಚರಿಕೆ. ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ. ರಕ್ತ ಕೊಟ್ಟೆವು, ನೀರು ಬಿಡೆವು ಎಂದ ಅನ್ನದಾತರು. ರಕ್ತ ಕೊಟ್ಟೆವು, ನೀರು ಬಿಡೆವು, ಇದು ರಾಜ್ಯದ ಅನ್ನದಾತರ ಆಕ್ರೋಶದ ಕಿಚ್ಚು. ಬರದ ನಡುವೆ ತಮಿಳುನಾಡಿಗೆ ನೀರು ಕೊಡಿ ಅನ್ನುವ ಸಿಡಬ್ಲ್ಯೂಆರ್ಸಿ ವಿರುದ್ಧ ರೋಷಾಗ್ನಿ ಭುಗಿಲೆದ್ದಿದೆ. ರೈತರು, ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ರಸ್ತೆಗಿಳಿದು ಆಕ್ರೋಶ ಹೊರಹಾಕಿವೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ರೆ ಪರಿಸ್ಥಿತಿ ಸರಿ ಇರಲ್ಲ ಅಂತ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ರವಾನಿಸಿವೆ. ಎಲ್ಲೆಲ್ಲಿ ಪ್ರತಿಭಟನೆ ನಡೀತು ಅನ್ನೋದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಈಗಾಗಲೇ ನೀರಿಲ್ಲದೆ ಕಂಗಾಲಾಗಿರೋ ಕಾವೇರಿ ತೀರದ ಜನರ ಗಾಯದ ಮೇಲೆ ಸಿಡಬ್ಲ್ಯೂಆರ್ಸಿ ಬರೆ ಎಳೆದಿದೆ. ಹೀಗಾಗಿ ಮಂಡ್ಯದಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಸಂಜಯ್ ವೃತ್ತದಲ್ಲಿ ಹುರುಳಿ ಚೆಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇಷ್ಟೇ ಅಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಇದೇ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ಖಾಲಿ ಬಿಂದಿಗೆ ಹೊತ್ತ ಮಹಿಳೆಯರು ನಮಗೆ ನೀರಿಲ್ಲ ಅನ್ನೋ ಸಾಂಕೇತಿಕ ಹೋರಾಟ ಮಾಡಿದ್ರು. ಕರವೇ ಕಾರ್ಯಕರ್ತರು ತಲೆ ಮೇಲೆ ಕಲ್ಲು ಹೊತ್ತು ಸರ್ಕಾರದ ಗಮನ ಸೆಳೆಯೋ ಕೆಲಸ ಮಾಡಿದ್ರು. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘ ಹೆದ್ದಾರಿ ತಡೆದಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಆಗ್ರಹಿಸಿದೆ. ಬಟ್ ಈ ನಿಜವಾಗ್ಲೂ ಇದು ತುಂಬಾ ಕಷ್ಟ ಆಗ್ತಾ ಇದೆ ರೈತರಿಗೆ. ನಾವು ನಿಜವಾಗ್ಲೂ ಹೋರಾಟ ಮಾಡ್ತೀವಿ, ನಮಗೆ ನೀರು ಬೇಕೇ ಬೇಕು, ನಾನು ನೀರು ಬಿಡಲ್ಲ. ಕಾವೇರಿ ನದಿಗಿಳಿದು ಅಯೋರಾತ್ರಿ ಧರಣಿ ಮಾಡ್ತಾ ಆ ನದಿ ಒಳಗೆ ಚಳುವಳಿ ಮಾಡುವಂತ ಕೆಲಸನ ನಾವು ಮಾಡ್ತೀವಿ. ಏನು ಇವತ್ತು ನಿರ್ವಹಣಾ ಮಂಡಳಿ ಕಣ್ಣಿದ್ದು ಕುರುಡಿನಂತೆ ನಾಟಕ ಆಡ್ತಾವ್ರೆ. ಇಲ್ಲೇ ಹಾಹಾಕಾರ ಬಂದಿದೆ, ನೀರು ಕುಡಿಯೋ ನೀರಿಗೆ ಹಾಹಾಕಾರ ಬಂದಿದೆ. ಅಂಥದ್ರಲ್ಲಿ ತಮಿಳುನಾಡಿಗೆ ಬೆಳೆಗೆ ಕೊಡ್ಲಿ ಅಂತ ಹೇಳ್ತಾರಲ್ಲ, ಅವ್ರಿಗೇನ್ ಮಾನವೀಯತೆ ಇಲ್ವಾ? ಅನ್ನದಾತರ ಈ ಹೋರಾಟಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಧ್ವನಿಗೂಡಿಸಿದ್ರು. ನೀರು ಬಿಟ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರು. ನ್ಯಾಯಯುತವಾಗಿ ಅದನ್ನ ಹೋರಾಟನ ಹಮ್ಮಿಕೊಳ್ಳಲೇಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನೀರು ಬಿಡಕ್ಕಾಗಲ್ಲ. ನಮ್ಮ ರಾಜ್ಯದ ರೈತರನ್ನ ಉಳಿಸ್ಕೊಳ್ಳೋಕ್ಕೆ, ಅವರ ಬೆಳೆದು ನಿಂತಿರೋ ಬೆಳೆಗಳಿಗೆ ನೀರನ್ನು ಕೊಡ್ಸೋಕ್ಕೆ, ಇಲ್ಲಿ ಜನಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ಮಾಡಲೇಬೇಕಾಗ್ತದೆ. ಇನ್ನು ಮೈಸೂರಿನಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಬೀದಿಗಿಳಿದಿದೆ. ರೈತರು ಮೈಸೂರು ಪಾಲಿಕೆ ಮುಂಭಾಗದ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ರಸ್ತೆಯಲ್ಲಿ ಮಲಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಾವು ನೀರು ಕೊಡೋಕ್ಕಾಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಇಲ್ಲ ಅಂದ್ರೆ ಇಡೀ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ 2002ರಲ್ಲಿ ಆದಂಥ ಚಳುವಳಿ ಮತ್ತೆ ಮರುಕಳಿಸ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ಚಾಮರಾಜನಗರದಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಗಡಿನಾಡ ರೈತರು ರಸ್ತೆಗಿಳಿದಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆಯಿತು. ಕಾವೇರಿ ಬಗ್ಗೆ ಮಾತನಾಡಿದ ಸಂಸದರ ವಿರುದ್ಧ ರೈತ ಮುಖಂಡರು ಕಿಡಿಕಾರಿದ್ರು. ಪಂಚೇಂದ್ರಿಗಳು ಇಲ್ಲದೆ ಈ ಒಂದು ಲೆಕ್ಕಾಚಾರ, ಯಾಕಂದ್ರೆ ದೇಶದಲ್ಲಿ ಎಲ್ಲಿನೋ ಅಂತ ಅವರೇ ಬಡ್ಕತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲಿನೋ ಹಾಳೆ ಆಗಿದೆ, ಮುಂದಿನ ವರ್ಷನೂ ಮಳೆ ಬರಲ್ಲ ಅಂತ ಹೇಳ್ತಾ ಜೊತೆಗೆ
ಏನು ಅಲ್ಪ ಸ್ವಲ್ಪ ಮಳೆ ನೀರು ಬಂದು ಕುಡಿಯೋ ನೀರು ಕೆರೆಕಟ್ಟೆಗಳಿಗೆ ಬಿಟ್ಕೊಡೋ ಸಂದರ್ಭದಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಎಲ್ಲಿಂದ ಬಿಡ್ತಾರೆ? ರಾಮನಗರದ ಐಜೂರು ವೃತ್ತದಲ್ಲೂ ರೈತ ಸಂಘ ಸಿಡಿದೆದ್ದಿದ್ದು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡದ ರೈತರು ಸಿಡಬ್ಲ್ಯೂಆರ್ಸಿ ಹಾಗೂ ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಹರಿಸದಂತೆ ಒತ್ತಾಯಿಸಿದ್ರು. ಇಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಹೋರಾಟ ಮಾಡಿದ್ರು. ಇವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದೇ ಜಾಗದಲ್ಲಿ ಪ್ರವೀಣ್ ಶೆಟ್ಟಿ ಬಣವು ಪ್ರೊಟೆಸ್ಟ್ ಮಾಡಿತು. ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ನಾರಾಯಣಗೌಡರ ಕರವೇ ಬಣ ಧರಣಿ ನಡೆಸಿತು. ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ತಗೊಳ್ತೀವಿ. ರಾಜ್ಯದ ಜನ ರೆಡಿಯಾಗಿರ್ಬೇಕು. ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ರೆಡಿಯಾಗಿರ್ಬೇಕು. ಬಂದ್ ಮಾಡೇ ಮಾಡಿ. ನೀರು ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭುಗಿಲಿ ಹೇಳುತ್ತೆ. ಆಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗುತ್ತೆ. ಕುಡಿಲಿಕ್ಕೆ ನೀರಿಲ್ಲ, ಇರುವಾಗ ಹರಿದೋಗಿದೆ ನೀರು. ಇಲ್ಲಿದ್ದವಾಗ ಎಲ್ಲಿಂದ ತಂದ್ಕೊಡಕ್ ಸಾಧ್ಯ ಇದೆ? ನಾವು ಬೆಂಗಳೂರಲ್ಲಿ ದೇಶ ವಿದೇಶಿ ಜನ ಬಂದ್ಬಿಟ್ಟು ಇಲ್ಲಿ ನೀರನ್ನ ಕುಡಿತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಹೆಂಗ್ ಸಾಧ್ಯ ನೀರು ಬಿಡಕ್ಕೆ? ಶಿವಮೊಗ್ಗ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪ್ರತಿಭಟನೆ ಮಾಡಿದೆ. ಈ ನಡುವೆ ಜುಲೈ 31ರಂದು ಪ್ರತಿಭಟನೆಗೆ ವಿಪಕ್ಷ ಬಿಜೆಪಿ ನಿರ್ಧರಿಸಿದೆ. ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.